ಹಲೋ ಮೇಡಮ್. ಹಲೋ ಸರ್, ಹೇಗಿದ್ದೀರಿ? ಆರಾಮದಿರಿ? ಯಾಕ್ರಿ 2 ದಿನ ಕಂಡೇ ಇಲ್ಲಲ್ಲ ನೀವು? ಅಯ್ಯೋ, ಅದೇನು ಹೇಳ್ತೀರಾ ಮೇಡಮ್, ಎರಡು ಇಂಪಾರ್ಟೆಂಟು ಸಿನಿಮಾ ಶೂಟಿಂಗ್ ಇತ್ತು, ಅದಕ್ಕೆ ಹೋಗಿದ್ವಿ. ಸಿನಿಮಾ ಶೂಟಿಂಗಾ? ಯಾವ ಸಿನಿಮಾ? ಮೇಡಮ್, ಅದು ಗೊತ್ತಿಲ್ವಾ ನಮ್ಗೆ ಯಶ್ ಸರ್ದು ಟಾಕ್ಸಿಕ್ ಸಿನಿಮಾ? ಏನು ಟಾಕ್ಸಿಕ್ ಸಿನಿಮಾನಾ? ಹ್ಞೂ ಮೇಡಮ್, ಅದೇ ಸಿನಿಮಾಕ್ಕೆ ಒಂದು ಇಂಪಾರ್ಟೆಂಟ್ ಸೀನ್ನ ಶೂಟ್ ಮಾಡಬೇಕಿತ್ತು. ಈ ಸಾಧಾರಣ ಕ್ಯಾಮ್ರಾಮನ್ ಕಡೆ ಎಲ್ಲ ಆಗಲ್ಲ ಮೇಡಮ್, ಇಂಥ ಕೆಲಸ ಎಲ್ಲ. ಅದಕ್ಕೆ ಫೋನ್ ಮಾಡಿದ್ರು, ಹೈದ್ರಾಬಾದ್ಗೆ ಹೋಗಿ ಶೂಟಿಂಗ್ ಮಾಡ್ಕೊಟ್ಟು ಬಂದೆ. ಏನು ಹೈದರಾಬಾದ್ಗೆ ಹೋಗಿದ್ರಾ? ನೀವು ಯಶ್ ಸರ್ ನೋಡಿರಾ? ಅಯ್ಯೋ ಮೇಡಮ್, ಯಶ್ ಸರ್ನು ನೋಡೇವಿ, ವಸಂತ ಮೇಡಮ್ ನೋಡೇವಿ, ಆಮೇಲೆ ಕ್ಯಾರ ಮೇಡಮ್ ಅದಾರಲ್ಲ ಅವ್ರನ್ನೂ ನೋಡಿ ಬಂದೀನಿ ಮೇಡಮ್. ಹೌದಾ? ಅಯ್ಯೋ, ನಂಗೆ ಯಶ್ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಅವ್ರು ಒಂದು ಸಿನಿಮಾನು ನಾನು ಬಿಟ್ಟೇ ಇಲ್ಲ. ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಶೋ ಹೋಗಿ ನೋಡ್ತಿದ್ದೆ, ಗೊತ್ತಾ ನಿಮ್ಗೆ? ಓ ಹೌದಾ? ಅಯ್ಯೋ ಮೊದಲೇ ಹೇಳ್ಬೇಕಲ್ಲ ಮೇಡಮ್, ನಿಮ್ಗೂ ಹೈದ್ರಾಬಾದ್ ಕರ್ಕೊಂಡು ಹೋಗ್ತಿದ್ದೆ, ಯಶ್ ಸರ್ನ ಮೀಟ್ ಮಾಡಿಸ್ತಿದ್ದೆ ನಾನು. ಹೌದಾ? ಅಯ್ಯೋ, ಇರ್ಲಿ ಬಿಡಿ. ಅಲ್ಲ ಮೇಡಮ್, ಯಾಕ್ರಿ ಇವತ್ತು ಇಷ್ಟು ಲೇಟಾಗಿ ಬಂದ್ರಿ ನೀವು? ಡೈಲಿ ಆನ್ ಟೈಮ್ ಬರ್ತಿದ್ರಪ್ಪ, ಯಾಕೆ ಇವತ್ತು ಇಷ್ಟು ಲೇಟ್? ಅಯ್ಯೋ, ಅದಾ ನನ್ನ ಹಸ್ಬೆಂಡ್ ಗಾಡಿ ಸ್ವಲ್ಪ ಪಂಚರ್ ಆಗ್ಬಿಡ್ತು ಬರತ್ ಮುಂದೆ ಬೈಕ್, ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಯಾಕ್ರಿ ಸರ್ ಏನಾದ್ರು ಅಂದ್ರ? ಅಯ್ಯಯ್ಯೋ, ಯಾರೇನಂತಾರ್ರಿ ಮೇಡಮ್? ಯಾರು ಏನೂ ಅಂದಿಲ್ಲ, ನಾನು ಕೇಳಿದೆ ಮೇಡಮ್ ಡೈಲಿ ಕರೆಕ್ಟ್ ಟೈಮಿಗೆ ಬರ್ತಿದ್ರು, ಯಾಕೋ ಇವತ್ತು ಲೇಟಾಗಿ ಬಂದಾರಲ್ಲ ಅಂತೇಳಿ ಅನಿಸ್ತು, ಅದಕ್ಕೆ ಕೇಳಿದೆ. ಅಲ್ಲ ಮೇಡಮ್, ನೀವಿನ್ನು ಬೈಕಲ್ಲಿ ಓಡಾಡ್ತೀರಾ ನೀವು? ಹೌದು, ಬೈಕಲ್ಲೇ ಓಡಾಡೋದು. ಏನು ಮೇಡಮ್ ಬೈಕು ಗೀಕು ಅಂದ್ಕೊಂಡು. ಅಲ್ಲ ಮೇಡಮ್, ನೀವು ನೋಡಿದ್ರೆ ದೊಡ್ಡ ಮಾಡೆಲ್ ಹಾಕ್ಬೇಕು, ನಾಳೆ ನೀವು ಮುಂದೆ ಚಲೋ ಚಲೋ ಒಳ್ಳೆ ಒಳ್ಳೆ ಸಿನಿಮಾ ಸೀರಿಯಲ್ ಮಾಡ್ಬೇಕು ಮೇಡಮ್ ನೀವು. ಈಗ ನೀವು ಬೈಕಲ್ಲೆಲ್ಲ ಅಡ್ಡಾಡಿ ಮಕ್ಕೆಲ್ಲ ಟ್ಯಾನ್ ಆಗಿ, ಅಯ್ಯೋ ಕರಗ ಆದರೆ ಮುಂದೆ ಯಾರಮ್ಮ ಮೇಡಮ್ ನಿಮ್ಮನ್ನು ಸಿನಿಮಾಕದು ಹಾಕೋತಾರೆ ಮೇಡಮ್. ಸರ್ ಸರ್ ಏನ್ ಹೇಳ್ತೀರಿ ನೀವು? ಅಯ್ಯೋ ಮೇಡಮ್, ಇದ್ದದೇ ಹೇಳ್ತಿರೋದು ನಾನು. ಅಲ್ಲ ಮೇಡಮ್, ಇಷ್ಟು ಸುಂದರವಾಗಿರೋ ನೀವು ಈ ಥರ ಬೈಕಲ್ಲಿ ಅಡ್ಡಾಡಿದ್ರೆ ಹೆಂಗೆ ಮೇಡಮ್? ನನಗೆ ಯಾಕೋ ಇದು ಸರಿ ಅನ್ಸೋತಿಲ್ಲ. ಅಲ್ಲ, ಕೈ ತುಂಬ ದುಡಿತೀರಾ, ನೀವು ದುಡಿತೀರಿ, ನಿಮ್ಮ ಹಸ್ಬೆಂಡು ದುಡಿತಾರ, ಒಂದು ಒಳ್ಳೆ ಕಾರ್ ಯಾಕೆ ತೊಗೋಬಾರ್ದು ನೀವು? ಕಾರ? ಅಯ್ಯೋ ಮೇಡಮ್, ಏನು ಮೇಡಮ್ ಎಲ್ಲದಕ್ಕೂ ಬೈ ಬೈ ಬಿಡ್ತೀರಾ ನೀವು? ಕಾರ ಅದ ಇದು ಅಂದ್ಕೊಂಡು. ಕಾರ ಒಂದು ಅಲ್ಲ ಮೇಡಮ್, ನಾನೊಂದು ಹೇಳ, ನನ್ನ ಫ್ರೆಂಡದ ಒಂದು ಒಳ್ಳೆ ಶೋರೂಮ್ ಐತೆ ಮೇಡಮ್. ಬರೀ ಬರೀ 50,000 ನೀವು ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಕಾರ್ ನಿಮ್ಮದೇ. 50,000 ಕಾರ? ಅಯ್ಯೋ 50,000 ಕಾರಲ್ಲ ಮೇಡಮ್, ಕಾರ್ ಒಂದು 10-15 ಲಕ್ಷನೇ ಆಗ್ಬೋದು. 10,000 ಕೊಟ್ಟರೆ ಕಾರ್ ನಿಮ್ಮದೇ. ನೀವು ಮಂತ್ಲಿ ಇ ಎಮ್ ಐ ತುಂಬ್ಕೊಂಡು ಹೋಗ್ಬೋದು. ನಿಮಗೇನು ಮೇಡಮ್, ಒಂದು ಆ್ಯಡ್ ಶೂಟ್ ಮಾಡಿದ್ರೆ 50,000 ರೂಪಾಯಿ ಬರ್ತೈತಿ. ಒಂದು ಇ ಎಮ್ ಐ ತುಂಬಕ್ಕಾಗಿಲ್ಲ ಬಾ ಅಂದರೆ 25-30,000 ಇರುತ್ತೆ. ತುಂಬಕ್ಕಾಗಲ್ಲ ಮೇಡಮ್ ಅಷ್ಟು. ಹಾಂ, ತುಂಬೋದು ತುಂಬೋದು. ಆದರೆ 50,000 ರೂಪಾಯಿ ಕೊಟ್ಟರೆ ಕಾರ್ ನಮ್ದೇನಾ? ಆಮೇಲೆ ನಾವು ತಿಂಗಳ ತುಂಬ್ಕೊಂಡು ಹೋಗಿ 10 ಲಕ್ಷನ ಮುಗಿಸೋದಾ? ಅಲ್ಲ, ಬಡ್ಡಿ ಇದಕ್ಕೆ? ಅಯ್ಯೋ ಮೇಡಮ್, ಬಡ್ಡಿ ಭಾಳ ಆಗೋದನ್ನೇ ಇಲ್ರಿ. ನೋ ಕಾಸ್ಟ್ ಇ ಎಮ್ ಐ ಅಂತ ಇರುತ್ತೆ. ನೀವು 10 ಲಕ್ಷ ಅಂದರೆ 10 ಲಕ್ಷ ತುಂಬಬೇಕಷ್ಟೇ. ನನ್ನ ಫ್ರೆಂಡ್ದೇ ಶೋರೂಮ್ ಮೇಡಮ್. ನೀವು ಹ್ಞೂ ಅಂದರೆ ನಾಳೆನೇ ಕಾರ್ ಬುಕ್ ಮಾಡೋಣ. ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ, ಆ ಹಬ್ಬ ಈ ಹಬ್ಬದ ಬರಕತ್ತಾವಲ್ಲ ಕಾಲಾಗ, ಅವತ್ತು ಡೆಲಿವರಿ ತೊಗೊಂಬಿಡುವಂತ್ರಿ. ಹೌದಾ? ಕರೆಕ್ಟ್ ಕರೆಕ್ಟ್, ನೀವು ಹೇಳೋದು ಕರೆಕ್ಟೇ. ಯಾಕೆ ಸರ್, ನಾನು ನನ್ನ ಹಸ್ಬೆಂಡ್ನ ಒಂದು ಮಾತು ಕೇಳ್ತೀನಿ, ಓಕೆ? ಮಾತಾಡ್ಬಿಟ್ಟು ನಾಳೆ ಏನಿತ್ತು ಅಂತ ಹೇಳ್ತೀನಿ. ನೋಡಿ ಮೇಡಮ್, ನಿಮ್ಮ ಹಸ್ಬೆಂಡ್ ಹ್ಞೂ ಅಂದೇ ಅಂತಾರೆ, ಯಾಕಂದರೆ ಇ ಎಮ್ ಐ ತುಂಬಾರ ನೀವಲ್ಲಿ ನೋಡ್ರಿ. ಏನೂ ನನಗಿಲ್ಲ, ನಿಮ್ಮ ಹಸ್ಬೆಂಡ್ನ 100% ಒಪ್ಪಿಸ್ಕೊಂಡು ಕರ್ಕೊಂಡು ಬರ್ರಿ. ನಾಳೆ ನನ್ನ ಫ್ರೆಂಡಿಗೆ ಹೇಳಿ ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರ್ ಬುಕ್ ಮಾಡಿ ಬರೋಣಂತ. ಹಾಂ, ಸರಿ 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 ಮೇಡಮ್, ನೀವು ರೆಡಿಯಾಗಿ ಪಟ್ಟಣ ಶೂಟ್ ಮಾಡೋಣ, ನನಗೂ ಒಂಚೂರು ಕೆಲಸ ಐತಿ, ಹೊರಗೆ ಹೋಗ್ಬೇಕು. ಹೌದಾ? ಸರಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಗಾಡಿಯೊಳಗೆ ಅಡ್ಡಾಡ್ತೀನ ನೆನೆಸ್ಕೊಷ್ಟು ಖುಷಿ ಆಗತ್ತೈತಿ. ಹೆಂಗಾರ ಮಾಡಿ ನನ್ನ ಗಂಡಕ್ಕೆ ಒಪ್ಪಿಸ್ತೇನೆ. ಅವೇನ ಒಪ್ಕೋತಾನೆ. ಏನಾಯ್ತು ಬೇಕು ನಾ ಅಂದ್ರೆ ಅವೇ ಯಾಕೆ ಒಪ್ಕೊಳ್ಳಂಗಿಲ್ಲ? ಈಗ ಹೆಂಗಿದ್ರು 2-3 ಆ್ಯಡ್ ಶೂಟ್ ಮಾಡೀನಿ. ಇವತ್ತು ಹತ್ತತ್ರ 1.5 ಲಕ್ಷ ರೂಪಾಯಿ ಆದ್ರೂ ನನ್ನ ಕಡೆ ಐತಪ್ಪ. ಏನೂ ಖರ್ಚು ಮಾಡಿಲ್ಲ, ಹಂಗೇ ಐತಿ. ಕಾರು 50 1 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡ್ಬಿಡ್ತೀನಿ. ಆಮೇಲೆ ಇನ್ನೊಂದು 50,000 ರೂಪಾಯಿ ನನ್ನ ಖರ್ಚಿಗೆ ಅದು ಬೇಕಲ್ಲ. ಅಷ್ಟೇ ಮಾಡ್ತೀನಿ. ಅವ ಎಷ್ಟೊತ್ತಾತವ ಅಮ್ಮ ಹೋಗಿ ಇನ್ನ ಮಠ ಬಂದಿಲ್ಲಲ್ಲವ? ಇಲ್ಲ ತಮ್ಮಣ್ಣಿ, ಫೋನ್ ಮಾಡಿದ್ನಿ ಅಮ್ಮಗೆ ಬರಾತ ಅಂತ. ಬಸ್ಸಿಗೆ ಹೋಗಲ್ಲಪ್ಪ ಪಾಪ, ಹಿಂಗಾಗಿ ಚೂರು ತಡ ಆಗಿರ್ಬೇಕು. ಅವ್ವ, ನನಗೊಂದೊಂದ್ಸಲ ನೆನೆಸ್ಕೊಂಡ್ರೆ ಅಮ್ಮನ ಮದುವೆಯಾಗಿ ತಪ್ಪು ಮಾಡಿದ್ನ ಅನಿಸ್ಬಿಡ್ತೈತಿ. ಯಾಕಲ ಮಗನ ಹಂಗೆ ಯಾಕೆ ಅನ್ಕೋತೀಪ್ಪ ನೀನು? ಹಂಗೆಲ್ಲ ಏನಿಲ್ಲ, ನಿನ್ನ ಮನಸ್ಸಿಗೆ ಯಾಕೆ ಹಂಗೆ ಅನಿಸ್ತು? ಮತ್ತಿನ್ನೇನವ, ಅಮ್ಮ ಹುಟ್ಟಿದಾಗಿಂದನೂ ಚಿನ್ನ ಚಮಚ ಬಾಯಾಗಿ ಇಟ್ಕೊಂಡ ಹುಟ್ಟಿದಕ್ಕಿ. ಅವರಪ್ಪ ಎಂಥ ದೊಡ್ಡ ಮನೆ ಕೊಟ್ಟಕಿನ ಮದುವೆ ಮಾಡ್ಬೇಕಂತ ಆಸೆ ಇತ್ತು. ಈಗ ನೋಡಿದ್ರೆ ನನ್ನ ಮದುವೆಯಾಗಿ ಆಕಿ ಬಸ್ನಾಗ
ಈ ಥರ ಎಲ್ಲ 100 ರೂಪಾಯಿಗೆ ಹೋಗಿ ಕಷ್ಟಪಟ್ಟು ದುಡಿಯೋದು ನೋಡಿದ್ರೆ ನನ್ನ ಮನ್ಸಿಗೆ ಬೇಸರ ಆಗತ್ತವ. ಹಗ್ಲ ಅದಕ್ಕೇನ ನಾಳೆ ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರ್ತೈತಿ. ಅಮ್ಮಗೆ ನಮ್ಮ ಮನೆಗೆ ಏನು ಕಮ್ಮಿ ಆಗೈತಿ? ಪ್ರೀತಿ ವಿಶ್ವಾಸ ಯಾವುದಕ್ಕೂ ಪ್ರತಿಯೊಂದು ಅಕಿನ ಮಾಡ್ತಾಳೆ. ಎಷ್ಟು ಖುಷಿ ಖುಷಿ ಆಗದಾಳ ಆಕಿ. ನೀ ಹೇಳೋದಿನ ಖರೆ ಐತವ, ಆದ್ರೆ ನನ್ನ ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ. ಏನಿಲ್ಲಪ್ಪ ತಮ್ಮನಿ, ನೋಡು ನಿನಗೆ ಮೊದ್ಲ ಆರಾಮಿಲ್ಲ. ನೀ ಇಂಥವೆಲ್ಲ ಮನಸ್ಸಿನ ಇಟ್ಕೊಂಡ್ರಕ್ಕೆ ಹೋಗ್ಬೇಡ. ನೋಡು ಮತ್ತೆ ನೀ ಅನ್ಕೊಂಡಾಗಂತೂ ಏನೂ ಇಲ್ಲ. ಆಕಿ ಆರಾಮಾಗೆ ಅದ. ಅರ್ಥ ಆತಾ? ಏನೋ ಹಿಂಗೆ ಅನ್ಕೊಂಡು ಮನ್ಸಿಗೆ ಸಮಾಧಾನ ಮಾಡ್ಕೋಬೇಕಷ್ಟೆ. ಗಿರ್ಜಕ್ಕರ ಓ ಟೀಚರಮ್ಮ ಬರ್ರಿ. ಏನು ಮಾಡತ್ತಿದ್ರಿ? ಓ ತಮ್ಮನಿಯವ್ರೆ, ಈಗ ಹೆಂಗದಿರಿ? ಹೇಗೈತಿ ನಿಮ್ಮ ಕೈ ನೋವು ಕಾಲು ನೋವು? ಏನು ಹೇಳ್ದವ ಟೀಚರಮ್ಮ? ಕುಂಡ್ರಿ ಟೀಚರೇ, ಕುಂಡ್ರಿ, ಒಂದು ಕಪ್ ಚಾ ಮಾಡ್ಕೊಂಬರ್ತೀನಿ. ನೋವೇನ್ರಿ ಪಾಪ ಹಂಗೆ ಐತಿ. ಈಗ ಒಂದೀಟ್ ಕೈ ಹಿಡಿದ್ರೆ ಎದ್ದು ಬಂದು ಇಲ್ಲಿ ಕುಂಡಿರ್ತಾನೆ ನೋಡ್ರಿ. ಅಲ್ಲೇ ರೂಮ್ನ್ಯಾಗ ಮಕ್ಕಳು ಬ್ಯಾಸರ ಆಕೈತಂತೆ ಪಾಪ. 3 ಹೊತ್ತು ಮಕ್ಕಳು ಏನು ಮಾಡ್ಬೇಕ್ರಿ? ಅಡ್ಯಾಡ್ಕೊಂಡಿದ್ದಾವ ಹಿಂಗಾಗ್ಬಿಡ್ತಾವ ಒಮ್ಮೆ ನಮ್ಗೆ ಅಂದ್ರೆ ಪಾಪ ಹಂಗೂ ಬೇಜಾರಾಗ್ತೈತೆ. ಅಯ್ಯೋ ಗಿರ್ಜಕ್ಕರ, ಯಾಕ್ರಿ? ಮನುಷ್ಯ ಅಂದಮೇಲೆ ಇಂಥವೆಲ್ಲ ಸಹಜನ ಅಲ್ಲ. ಮನುಷ್ಯನ ಕಷ್ಟ ಬರದ ಮರಕ್ಕೆ ಬರ್ತೈತಾ? ಹೇಳ್ರಿ ನೋಡೋಣ. ಏನಿಲ್ಲ, ಈಗ ನೋಡ್ರಿ ಅವ್ರಿಗೆ ಮೊದ್ಲಾಗಿದ್ದು ನೋಡಿದ್ರೆ ಎದ್ದು ಕುಂಡ್ರಾಕ್ ಬರ್ತಿದ್ದಿಲ್ಲ. ಈಗ ಇಷ್ಟು ಮಾಡಕತ್ತಾರ ಅಂತಂದ್ರೆ ಇನ್ನೂ ಒಂದು 15 ದಿನ 20 ದಿನ ಹೋತಂದ್ರೆ ಚೆನ್ನಾಗಿ ಆಗ್ತಾರೆ. ನೀವು ತಲೆನೇ ಕೆಡಿಸ್ಕೊಬೇಡ್ರಿ. ತಮ್ಮನಿಯವರೇ, ನೀವು ಈ ಥರ ಭಾಳ ಕೊಡಬಾರ್ದು. ಡಾಕ್ಟ್ರ್ ಏನು ಹೇಳಿದ್ರೆ ನಿಮಗೆ? ವಾಕಿಂಗ್ ಮಾಡಬೇಕು, ನೀವು ಒಬ್ಬರು ಸಹಾಯ ಹಿಡ್ಕೊಂಡು ಮಾಡ್ರಿ. ಅಂದ್ರೆ ನಿಮಗೆ ಸ್ವಲ್ಪ ಧೈರ್ಯ ಬರ್ತೈತಿ, ಕೈ ಕಾಲಕ್ಕೆ ಶಕ್ತಿ ಬರ್ತೈತಿ. ಹೌದ್ರಿ ಟೀಚರಮ್ಮ, ನೀವು ಹೇಳೋದು ಕರೆಕ್ಟ್ನೇ ಐತ್ರಿ. ಆದ್ರೆ ಕಾಲು ಭಾಳ ಹಿಡ್ದಂಗೆ ಅಕ್ಕವ್ರಿ. ಈಗ ಅಮ್ಮಕ್ಕೆ ನನ್ನ ಕಸು ಆಗಂಗೆ ಇಲ್ಲ ಪಾಪಕ್ಕೆ ಹಿಡ್ಕೊಳಕ್ಕೆ. ಇನ್ನು ಅವಗೂ ವಯಸ್ಸಾಗೈತಿ. ಅಪ್ಪ ಇದ್ದಾಗ ಒಂದಿಟ್ಟು ಹಿಡಿತಾನೆ, ಒಂದೀಟ್ ನಡೆದಾಡಿರ್ತೇನೆ. ಓ, ನಾನು ಬೇಕಿದ್ರೆ ವಾಕಿಂಗ್ ಮಾಡಿಸ್ಲಾ ನಿಮ್ಗೆ? ಬರ್ರಿ, ನಾನು ಮಾಡಿಸ್ತೇನೆ. ಖಾಲಿನ ಅದೇ. ಅಯ್ಯೋ ಬ್ಯಾಡ್ರಿ. ತೊಂದರೆ ಟೀಚರೇ, ಬೇಡ. ಪಾಪ ನಿಮ್ಗೆ ಎಷ್ಟು ಕೆಲಸ ಇರ್ತಾವೋ ಏನೋ. ಬ್ಯಾಡ್ರಿ. ಅಲ್ಲ ತಮ್ಮನಿಯವ್ರೆ, ನಾವು ಆಜುಬಾಜು ಮನೆಯವ್ರು ಅಂತಂದಮೇಲೆ ಒಂದೇ ಮನೆಯವ್ರ ಥರ. ನಿಮ್ಗೆ ಮೊನ್ನೆ ಹೇಳೀನಿ, ನಾನು ನಿಮ್ಮ ಫ್ರೆಂಡ್ ಥರ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ಯಾವತ್ತೂ ನೀವು ಸಂಕೋಚ ಇಟ್ಕೋಬಾರ್ದು. ನನ್ನ ಆರಾಮಾಗಿ ಕೇಳಬೇಕು ನೀವು ಅಂಥೇಳಿ. ಯಾಕೆ ಇಷ್ಟು ಸಂಕೋಚ ಮಾಡ್ಕೋತೀರಿ? ಬ್ಯಾಡ್ರಿ ಟೀಚರ್, ನಂಗೆ ಕಾಲು ಕೈಯಾಗ ಶಕ್ತಿ ಇಲ್ಲ. ನಂಗೆ ಒಂಚೂರು ಅನಿಸ್ದಾಗ ನಾನು ಒಂಚೂರು ಈ ಸೋಫಾನೋ ಅದನ್ನ ಹಿಡ್ಕೊಂಡು ಒಂಚೂರು ವಾಕಿಂಗ್ ಮಾಡ್ತೆ. ಸರಿ, ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಟೀಚರ್ ಕುಂಡ್ರಿ, ಒಂದು ಕಪ್ ಚಾ ಮಾಡ್ಕೊಂಬರ್ತೀನಿ. ಅಯ್ಯೋ ಬೇಡ ಗಿರ್ಜಕ್ಕರ, ನನಗೂ ಸ್ಕೂಲಿಗೆ ಲೇಟ್ ಆಕೈತಿ, ಹೋಗ್ಬೇಕು. ಬರ್ತೀನಿ. ಕುಂಡ್ರಿ ಟೀಚರ್. ಎಂತ ಹೆಣ್ಮಗಳ ಏನಪ್ಪ ಆಕಿ? ಯಾಕವ? ಇಲ್ಲ, ನಾವು ನೋಡಿದ್ರೆ ಮಂದಿ ಗಂಡು ಅಂತ ಮಾತಾಡಕ್ಕೂ ಹೆದರ್ತೀವಿ ನಾವು. ಸುಮ್ಮನೆ ಈಗ ಶಾಂತಕಾರ ನಾವು ಹಿಂಗೆ ಗೌಡ್ರ ಅಂತ ಮಾತಾಡ್ತೇವೆ ಮಂದ ಮನೆಯವ್ರದಕ್ಕೆ. ಈಗ ನಿನ್ನೆ ಮನೆ ಬಂದಕ್ಕೆ ನಿನ್ನ ವಾಕಿಂಗ್ ಮಾಡ್ತಾನಂತ ಅಲ್ಲ ಆಕೆ? ಅಯ್ಯೋ ಅವ್ವ, ಅವರು ಸಿಟನ್ನವ್ರು. ಅವ್ರು ಹಂಗೆ ನಮ್ಮ ಹಳ್ಳ್ಯಾರ ಕತೆ ಮುಜುಗರ ಪಟ್ಕೊಂಗಿಲ್ಲ ಅವರು. ನೀನು ನಾನು ತಾನು ಅಯ್ಯೋ ಅದೆಲ್ಲ ಎಲ್ಲಿ ಕೇಳ್ತೀನಿ. ನೀನು ಸಿಟ್ಯಾಗ ನೋಡಿ ಇಲ್ಲ, ಒಬ್ರೊಬ್ಬರು ತೆಕ್ಕಿ ಬಿಡ್ಕೋದು, ಅಯ್ಯೋ ಕೈ ಕುಲ್ಕೋದು ಭಾಳ ಮಾಡ್ತಾರೆ. ಅವ್ರಿಗೆಲ್ಲ ಇದೆಲ್ಲ ಏನು ಅನ್ಸಂಗಿಲ್ಲ. ನಮಗೆ ಒಂಥರ ಮುಜುಗರ ಆಕೈತಿ ಅಷ್ಟೆ. ಅದನ್ನು ಕರೆನ. ಸರಿ ಸೌಪರ್ಣಿಕ, ನೀನು ಮನೆಗೆ ಹೋಗು. ನಾನು ಒಂಚೂರು ಹಾಲಿನ ಡೈರಿ ಕಡೆ ಹಣಿಕಾಕಿ ಮನೆಗೆ ಹೋಗ್ತೇನೆ. ನಮ್ಮ ಅಪ್ಪನ ಕಾರ್ ಇದ್ದಂಗೈತಿ. ನಮ್ಮಪ್ಪ ಇಲ್ಲಿ? ಓಹೋ ಬರಬೇಕು. ಅಮೂಲ್ಯ ತಮ್ಮನಿಯವರು. ಓಹೋ ಬರಬೇಕು. ಸಿದ್ದೋರ್ ಪಾಟೀಲ್ ಸಾಹೇಬ್ರು. ಯಾಕಮ್ಮ? ನಿಮ್ಮ ಹೆತ್ತ ತಂದಿಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಿನಗೆ? ಹೌದಪ್ಪಾಜಿ, ಹೆತ್ತ ತಂದಿನ ತಂದಿ ಅವ್ನ ಅಳತಿ ಮೀರಿ ಮಕ್ಕಳಿಗೆ ಮಾತಾಡ್ಬೇಕಾದ್ರ ಮಕ್ಕಳು ಹಿಂಗ ಮಾತಾಡ್ಬೇಕಾಕೈತಿ. ಅಮೂಲ್ಯ, ಅಲ್ಲ ಏನ್ ವಿಷಯ? ನೋಡಮೂಲ್ಯ, ನಿನ್ನ ಮೇಲೆ ನನಗೆ ಎಷ್ಟೋ ಸಿಟ್ಟಿರ್ಬೋದು. ಆದ್ರೆ ನೀ ಇವತ್ತು ಬಸ್ಸಿಗೆ ಬಂದಿದ್ದು ನೋಡಿ ನನಗೊಂದು ಚೂರು ಇಷ್ಟ ಆಗಿಲ್ಲ. ಎಲ್ಲದ ನಮ್ಮ ತಮ್ಮ ನೀನು ಬಸ್ಸಿಗೆ ಎಡರ್ಸಾನ ಏನೋ ಇಷ್ಟಪಟ್ಟು ಕಟ್ಕೊಂಡಿಲ್ಲ ಅವನ್ನ. ಈ ಸುಖ ಕಣಿ ಅವ್ನು ಕಟ್ಕೊಂಡಿರೋದ? ಅಪ್ಪಾಜಿ ಯಾಕಪ್ಪಾಜಿ? ಕಟ್ಕೊಂಡು ಹೆಂಡ್ತಿನ ಬಸ್ಸಿಗೆ ಎಡರ್ಸತಾನಲ್ಲ ಅದಕ್ಕೆ. ಓಹೋ, ಜಗತ್ನಾಗ ಯಾರು ಬಸ್ಸಿಗೆ ಅಡ್ಡಾಡಂಗಿಲ್ಲ ಅಪ್ಪಾಜಿ? ಓದ್ನಾಗ ಅಡ್ಡಾಡ್ಬೋದು, ಆದ್ರೆ ನನ್ನ ಮಗಳು ಅಡ್ಡಾಡ್ತಾಳಲ್ಲ ಅದಕ್ಕೆ ನನ್ನ ಹೊಟ್ಟೆಗೆ ಸಂಕಟ ಆಗತ್ತೈತಿ. ಅದನ್ನ ಹೇಳತ್ತೇನೆ ನಾನು. ನೋಡಪ್ಪಾಜಿ, ನಾನು ನಿನ್ನ ಮಗಳು ಆಗಿದ್ದೆ. ಈಗ ತಮ್ಮಣ್ಣಿ ಹೆಂಡ್ತಿ. ಅವ್ರು ಹೆಂಗೆ ಇಟ್ಟಿರ್ತಾರೋ ಹಂಗೆ ಇಡೋದು ನನ್ನ ಧರ್ಮ. ನನಗೆ ಖುಷಿ ಆಯ್ತಪ್ಪ ಬಸ್ಸಿಗೆ ಇಡೋದ್ರಾಗ. ನಿನಗೇನು ಅನಿಸ್ತು? ಅಷ್ಟಕ್ಕೂ ನೀನು ಯಾಕೆ ಇಲ್ಲಿ ಬಂದಿದ್ದು? ಹೆಂಗಿಟ್ಟಾನೋ ಆ ತಮ್ಮ ನಿನ್ನಂತ ನೋಡ್ಕೊಂಡು ಹೋಗಕ್ಕೆ ಬಂದೆ. ಓಹೋ, ನನ್ನ ಗಂಡಗ ಅಷ್ಟೆಲ್ಲ ಆದಾಗ ನಿನಗೊಂದ್ಸಲ ನೋಡಬೇಕು ಅಂತ ಅನಿಸ್ಲಿಲ್ಲ, ಬರಬೇಕು ಅಂತ ಅನಿಸ್ಲಿಲ್ಲ. ಈಗ ಮಗಳು ಹೆಂಗಿಟ್ಟಾನಂತ ನೋಡಕ್ ಬಂದೆ. ನೋಡಮ್ಮ, ಎದುರು ಮಾತಾಡೋದಲ್ಲ. ನಿನಗೆ ಈಗಲೂ ಒಂದು ಅವಕಾಶ ಕೊಡ್ತೀನಿ. ಈ ತಮ್ಮನಿನ ಈ ಊರನ್ನ ಈ ಹಳ್ಳಿನ ಬಿಟ್ಟು ನನ್ನ ಜೊತೆ ಬಾ. ಇದೆಲ್ಲ ಡೈವರ್ಸ್ ಮಾಡಿಸಿ ಒಂದು ಒಳ್ಳೆ ಹುಡುಗನ ನೋಡಿ ನೀನು ಮದುವೆ ಮಾಡ್ತೇನೆ.